ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಆದರೆ ಬಂದಿದೆ. ಅದೂ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗೆ ಇದೊಂದು ರೀತಿಯ ಭರ್ಜರಿ ಗುಡ್ ನ್ಯೂಸ್ ಅಂಡ್ ಹಾಗೇನೋ ಒಂದು ಇಂಪಾರ್ಟೆಂಟ್ ಅಲರ್ಟ್ ಅಂತಲೇ ಹೇಳ್ಬೋದು. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಬಂದಿರುವಂತಹ ಭರ್ಜರಿ ಗುಡ್ ನ್ಯೂಸ್ ಏನು, ಸದ್ಯದ ಮಟ್ಟಿಗೆ ಇರುವಂತಹ ಅಫಿಷಿಯಲ್ ಅಪ್ಡೇಟ್ಸ್ ಏನು, ಆ್ಯಂಡ್ ನಿಮಗೆ ಆ ಒಂದು ಇಂಪಾರ್ಟೆಂಟ್ ಅಲರ್ಟ್ ಏನು ಅಂತ ಹೇಳಿಬಿಟ್ಟು ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಹಾಗೇನೋ ಚಾನಲ್ಗೆ ಪಟ್ಟಂತಹ ಒಂದು ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, SSP ಸ್ಕಾಲರ್ಶಿಪ್ 2024-25ನೇ ಸಾಲಿನಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸು ಈಗಾಗಲೇ ಸ್ಕಾಲರ್ಶಿಪ್ಸ್ಗೆಲ್ಲ ಅಪ್ಲೈ ಮಾಡಿದ್ದಾರೆ. ಆ್ಯಂಡ್ ಕೆಲವೊಂದಿಷ್ಟು ಕೋರ್ಸ್ ಸ್ಟೂಡೆಂಟ್ಸ್ಗೆ, ಆ ಒಂದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಕೋರ್ಸ್ ಮಾಡೋಂಥ ಸ್ಟೂಡೆಂಟ್ಸ್ಗೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಕಡೆಯಿಂದ ಅಮೌಂಟ್ ಬಂದಿದೆ. ಇನ್ನು ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಪುಷ್ ಟು DBTS ಅಂತ ಇದೆ, 3rd ಲೆವೆಲ್ ವೆರಿಫಿಕೇಷನು, 4th ಲೆವೆಲ್ ವೆರಿಫಿಕೇಷನು, 5th ಲೆವೆಲ್ ವೆರಿಫಿಕೇಷನು, ಈ ರೀತಿ ಯಾವ ಲೆವೆಲ್ಸ್ ವೆರಿಫಿಕೇಷನ್ಸ್ ಇದಾವೋ ವೆರಿಫಿಕೇಷನ್ಸ್ ಕಂಪ್ಲೀಟ್ ಆಗ್ತಿದೆ. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಬ್ಯಾಂಕ್ ಅಕೌಂಟ್ಸ್ಗೆ ಅಮೌಂಟು ಬರ್ತಾ ಇದೆ. ಆ್ಯಂಡ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಪೆಂಡಿಂಗ್ ಆದರೆ ಇದೆ. ಬಟ್ ಇದರಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸು ಕೆಲವೊಂದು ಸ್ಟೂಡೆಂಟ್ಸ್ ಏನು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರು ಇಷ್ಟು ದಿನ, ಒಂದು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡೋ ಟೈಮಲ್ಲಿ 2024-25ನೇ ಸಾಲಿಗೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಸು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ ಹೋದಾಗ ಅಲ್ಲಿ ಏನಾಗ್ತಿತ್ತು, ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಕೆಲವೊಂದಿಷ್ಟು ಸರ್ವರ್ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಿದ್ರು. ಆ್ಯಂಡ್ ಅವರ ಒಂದು ಅಕಾಡೆಮಿಕ್ ಡೀಟೇಲ್ಸ್ ಅಪ್ಡೇಟ್ ಆಗಿರಲಿಲ್ಲ, ಅಥವಾ ಅವರ ಒಂದು ಹಾಸ್ಟೆಲ್ ಡೀಟೇಲ್ಸ್ ಅಪ್ಡೇಟ್ ಆಗಿರಲಿಲ್ಲ, ಇಲ್ಲ ಅಂತಂದರೆ ಅವ್ರಿಗೆ ಪ್ರೀವಿಯಸ್ ಎಂದು ರಿಸಲ್ಟ್ಸ್ ಬಂದಿರಲಿಲ್ಲ. ಈ ರೀತಿ ಸುಮಾರು ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಿದ್ರು. ಆ್ಯಂಡ್ ಸ್ಟಿಲ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸು ಇನ್ನೂ ಸ್ಕಾಲರ್ಶಿಪ್ಸ್ಗಾದರೆ ಅಪ್ಲೈ ಮಾಡಿಲ್ಲ. ಅಂತಹ ಸ್ಟೂಡೆಂಟ್ಸ್ಗೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಆದರೆ ಬಂದಿದೆ. ಸರ್ಕ್ಯುಲರನ್ನು ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವೆಬ್ಸೈಟ್ಗೆ ವಿಸಿಟ್ ಮಾಡಿದಾಗ ಮೇಲೆ ನೀವು ಸ್ಕ್ರೋಲ್ ಮಾಡ್ತಾ ಬನ್ನಿ. ಸ್ಕ್ರೋಲ್ ಮಾಡ್ತಾ ಬಂದರೆ ಇಲ್ಲಿ ನೀವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ಬೋದು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಎಲ್ಲ ಕೋರ್ಸ್ಗಳು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/5/2025 ನಿಮ್ಮ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿರುವಂಥದ್ದು. ಓಕೆನಾ, ಯಾರೂ ಇದನ್ನು ಎಕ್ಸ್ಪೆಕ್ಟ್ ಆದರೆ ಮಾಡಿರಲಿಲ್ಲ. ಸೊ ಯಾಕೆ ಅಂತಂದರೆ ಪ್ರತಿ ವರ್ಷವೂ ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಸ್ವಲ್ಪ ಬೇಗ ಲಾಸ್ಟ್ ಡೇಟ್ ಕ್ಲೋಸ್ ಆಗೋದಾಗಲಿ, ಅಥವಾ ಒಂದು ಅಮೌಂಟ್ ಸ್ಯಾಂಕ್ಷನ್ಸ್ ಸ್ಟಾರ್ಟ್ ಆಗಿದ್ದಾದಮೇಲೆ ಮತ್ತೆ ಪೋರ್ಟಲ್ ಓಪನ್ ಆಗ್ತಿರ್ಲಿಲ್ಲ ಅಂದರೆ ಸ್ಕಾಲರ್ಶಿಪ್ನ ಅಪ್ಲೈ ಮಾಡೋದಕ್ಕೆ. ಈಗ ಒಂದು ಕಡೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗೆ 24-25 ಅಕಾಡೆಮಿಕ್ ಇಯರಲ್ಲಿ ಈಗಾಗಲೇ ಯಾರೆಲ್ಲ ಅಪ್ಲೈ ಮಾಡಿದ್ದಾರೆ ಸ್ಕಾಲರ್ಶಿಪ್ಗೆ, ಇಂತಹ ಸ್ಟೂಡೆಂಟ್ಸ್ ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಬರ್ತಿದೆ. ಇನ್ನೊಂದು ಕಡೆ ಯಾರಾದರೂ ಅಪ್ಲೈ ಮಾಡಿಲ್ವೋ ಅಂತಹ ಸ್ಟೂಡೆಂಟ್ಸು ಅಪ್ಲಿಕೇಶನ್ಸ್ ಆದರೆ ರಿಸೀವ್ ಮಾಡ್ಕೋತಿದ್ದಾರೆ. ಸೊ ಇದು ನನ್ನ ಪ್ರಕಾರ ನಾನೊಂದು 2 to 3 ಇಯರ್ಸಿಂದ ಸ್ಕಾಲರ್ಶಿಪ್ ಅಪ್ಡೇಟ್ಸನ್ನು ಕೊಡ್ತಿದ್ದೀನಿ. ಈ ವರ್ಷ ಬಂದಿರುವಂತಹ ಅಪ್ಡೇಟ್ ಸ್ಟೂಡೆಂಟ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ವೆರಿ ಬಿಗ್ ನ್ಯೂಸ್ ಅಂತಲೇ ಹೇಳ್ಬೋದು. ನೀವು ಇಲ್ಲಿ ಕ್ಲಿಯರಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. 31/5/2025 ಅಂದರೆ ನಿಮಗೆ ಮುಂದಿನ ತಿಂಗಳು 31ನೇ ತಾರೀಕುವರೆಗೂ ಅಪ್ಲೈ ಮಾಡ್ಕೋಬೋದು. ಅದೂ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಎಲ್ಲ ಕೋರ್ಸ್ಗಳಿಗೆ. ಇಷ್ಟು ದಿನ ಏನು ಮಾಡ್ತಿದ್ರು, ಕೇವಲ ಮೆಡಿಕಲ್ ಕೋರ್ಸು, ಕೇವಲ ಇಂಜಿನಿಯರಿಂಗ್ ಕೋರ್ಸು, ಕೇವಲ ನಾರ್ಮಲ್ ಡಿಗ್ರಿ ಕೋರ್ಸು, ಈ ರೀತಿ ಕೆಲವೊಂದ್ಸಲಿ ಫಸ್ಟ್ PC ಸೆಕೆಂಡ್ PC ಸ್ಟೂಡೆಂಟ್ಸ್ಗೆ ಅಷ್ಟೇ ಓಪನ್ ಮಾಡ್ತಿದ್ರು. ಬಟ್ ಈ ವರ್ಷ ನೀವು ಯಾವುದೇ ಜನರಲ್ ಡಿಗ್ರಿ ಮಾಡ್ತೀರಿ, PUC ಆಗಿರಲಿ, ಇಲ್ಲ ಅಂತ ಅಂದರೆ ನೀವು ಒಂದು MBBS ಕೋರ್ಸ್ ಮಾಡ್ತೀರಿ, ಇಂಜಿನಿಯರಿಂಗ್ ಕೋರ್ಸ್ ಮಾಡ್ತೀರಿ, ಯಾವುದೇ ಥರದ ಕೋರ್ಸ್ ಮಾಡ್ತಿದ್ರು ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಇವತ್ತಿನ ಈ ವಿಡಿಯೋ ನೋಡ್ತಿರುವಂಥ ಸ್ಟೂಡೆಂಟ್ಸು ನೀವು ಅಪ್ಲೈ ಮಾಡಿದರೆ ನಿಮ್ಮ ಒಂದು ಫ್ರೆಂಡ್ಸ್ ನಿಮ್ಮನ್ನು ಸಾಮಾನ್ಯವಾಗಿ ಕೇಳಿರ್ತಾರೆ, ನೀನೇನೋ ಅಪ್ಲೈ ಮಾಡಿದ್ಯಾ, ನಾನು ಅಪ್ಲೈ ಮಾಡಿಲ್ಲ, ಏನೋ ಸ್ವಲ್ಪ ಪ್ರಾಬ್ಲಮ್ ಆಯಿತು, ನಾನು ಮರ್ತೋದೆ, ಅಥವಾ ಇನ್ನೇನೋ ಒಂದು ರೀಸನ್ ಇರುತ್ತೆ. ಅಂತಹ ಸ್ಟೂಡೆಂಟ್ಸ್ಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ವಿಡಿಯೋನ ಶೇರ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮ ಒಂದು ಫ್ರೆಂಡ್ಸ್ಗೆ ಇಂಟಿಮೇಟ್ ಆದರೆ ಮಾಡಿ, ವೆಬ್ಸೈಟಲ್ಲಿ ಈ ರೀತಿ ಅಪ್ಡೇಟ್ ಆಗಿದೆ ನೋಡಿ ಅಂತ ಹೇಳಿಬಿಟ್ಟು. ಸೊ ನೀವು ವೆಬ್ಸೈಟಿಗೆ ಬನ್ನಿ ನೋಡಿ. ಆ್ಯಂಡ್ ಇದ್ರದ್ದು ಒಂದು ಸರ್ಕ್ಯುಲರ್ ಆದರೆ ಬಂದಿದೆ, ಅದನ್ನು ತೋರಿಸ್ಕೊಡ್ತೀನಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ. ಸೊ ಇದನ್ನು ಕ್ಲಿಯರಾಗಿ ಓದ್ತೀನಿ ನೋಡಿ, ಅಲ್ಲಿ ನಿಮಗೊಂದು ಕ್ಲಿಯರ್ ಅಪ್ಡೇಟ್ ಆದರೆ ಸಿಗುತ್ತೆ. ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ಓದುತ್ತಿರುವ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು 2024-25ನೇ ಸಾಲಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೂಲಕ ನೀಡಲಾಗುತ್ತಿರುವ ಶುಲ್ಕ ಮರುಪಾವತಿ ಕಾರ್ಯಕ್ರಮದ ಸೌಲಭ್ಯಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದ್ದು 31/3/2025ಕ್ಕೆ ಅರ್ಜಿ ಸಲ್ಲಿಸಲು ಅಂತಿಮ ದಿನಾಂಕವನ್ನು ನಿಗದಿಪಡಿಸಲಾಗಿದ್ದು, ವಿದ್ಯಾರ್ಥಿಗಳು ಮತ್ತು ಶೈಕ್ಷಣಿಕ ಸಂಸ್ಥೆಗಳಿಂದ ಅರ್ಜಿ ಸಲ್ಲಿಕೆಯ ದಿನಾಂಕವನ್ನು ವಿಸ್ತರಿಸಲು ಮನವಿ ಮಾಡಿಕೊಂಡಿರುತ್ತಾರೆ. ಹಾಗೂ ಮಾನ್ಯ ಹೈಕೋರ್ಟ್ ಮಧ್ಯಂತರ ಆದೇಶದಂತೆ ಎಲ್ಲ ಕೋರ್ಸ್ಗಳಿಗೆ ಶುಲ್ಕ ಮರುಪಾವತಿ ಕಾರ್ಯಕ್ರಮಕ್ಕೆ ಮಾತ್ರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು 31/5/2025 ವಿಸ್ತರಿಸಲಾಗಿದೆ ಅಂತ ಹೇಳಿಬಿಟ್ಟು ಇಲ್ಲಿ ನೀವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ಬೋದು. ಶುಲ್ಕ ಮರುಪಾವತಿ ಅಂತಂದರೆ ನಿಮಗೆ ಫೀ ಕನ್ಸೆಷನ್, ಫೀ ರಿಇಂಬರ್ಸ್ಮೆಂಟ್ ಅಮೌಂಟ್ ಅಂತ ಏನು ನಿಮ್ಮ ಒಂದು ಸ್ಟೇಟಸಲ್ಲಿ ತೋರಿಸುತ್ತೆ, ಅದರ ಒಂದು ಅಮೌಂಟ್ ಮಾತ್ರ ನಿಮಗೆ ಬರುತ್ತೆ. ಯಾವುದೇ ಥರದ ಫುಡ್ ಆ್ಯಂಡ್ ಅಕಾಮಿಡೇಷನ್ ಆಗಲಿ, ಇಲ್ಲ ಅಂತಂದರೆ PMSSP ಸ್ಕಾಲರ್ಶಿಪ್ ಆಗಲಿ ಬರೋದಿಲ್ಲ. ಈಗ ಅಪ್ಲೈ ಮಾಡುವಂಥ ಸ್ಟೂಡೆಂಟ್ಸ್ಗೆ ಇದು ನಿಮಗೆ ಗೊತ್ತಿರಬೇಕು. ನಿಮ್ಮ ಒಂದು ಫ್ರೆಂಡ್ಸ್ಗೆ PMSSP ಸ್ಕಾಲರ್ಶಿಪ್ ಬರ್ತಾ ಇರುತ್ತೆ, ವಿದ್ಯಾಸಿರಿ ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಬರ್ತಾ ಇರುತ್ತೆ. ಅವ್ರು ಸ್ಟಾರ್ಟಿಂಗಲ್ಲಿ ಅಪ್ಲೈ ಮಾಡಿರ್ತಾರೆ, ಸೊ ಹಾಗಾಗಿ ಬರ್ತಾ ಇರುತ್ತೆ. ಈಗ ಸ್ಟೂಡೆಂಟ್ಸ್ಗೆ ನನ್ನ ಕೇಳಿದ್ರೆ ಇದೇನೇ ನಿಮಗೊಂದು ಭರ್ಜರಿ ಗುಡ್ ನ್ಯೂಸು. ತುಂಬ ಸ್ಟೂಡೆಂಟ್ಸ್ ಎಲ್ಲರೂ ವೆಯ್ಟ್ ಮಾಡುವಂಥದ್ದು. ನಿಮಗೆ ಫೀ ರಿಇಂಬರ್ಸ್ಮೆಂಟ್ ಅಮೌಂಟ್ ಅಂದರೆ ಯಾವ ರೀತಿ ಅಂದರೆ, ನೀವು ಸಾಮಾನ್ಯವಾಗಿ ನಿಮ್ಮ ತಲೆಯಲ್ಲಿ ಇರುತ್ತಲ್ವ, ನಾನು ಕಟ್ಟಿರೋ ಫೀಸಲ್ಲಿ ಸ್ವಲ್ಪ ದುಡ್ಡು ವಾಪಸ್ ಬರುತ್ತೆ ಅಂತ ನೀವೇನು ಸಾಮಾನ್ಯವಾಗಿ ಡಿಸ್ಕಸ್ ಮಾಡ್ತೀರ
ಮಾಡ್ತಿರ್ತೀರ ನಿಮ್ಮ ಒಂದು ಫ್ರೆಂಡ್ಸ್ ಜೊತೆ. ಸೊ ಅದು ಇದರ ಒಂದು ಅಫಿಷಿಯಲ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಓಕೆನಾ, ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನೀವೇನು ಮಾತಾಡ್ಕೋತೀರ ಅದನ್ನು ಬಂದು ಫೀ ರೀಇಂಬರ್ಸ್ಮೆಂಟ್ ಅಂತ ಹೇಳ್ತಾರೆ, ಶುಲ್ಕ ಮರುಪಾವತಿ ಯೋಜನೆ ಅಂತ ಹೇಳಿಬಿಟ್ಟು. ಸೊ ಅಪ್ಲೈ ಮಾಡಿ, ಯಾವುದೇ ಕೋರ್ಸ್ ಅವ್ರು ಆಗಿರಿ ನೀವು ಅಪ್ಲೈ ಮಾಡಿ. ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಬರುವಂಥ ಎಲ್ಲ ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ಬೋದು ಮುಂದಿನ ತಿಂಗಳು 31ನೇ ತಾರೀಕುವರೆಗೂ. ಜೊತೆಗೆ ನೋಡಿ, ನಿಮಗೆ ಅಮೌಂಟ್ ಸ್ಯಾಂಕ್ಷನ್ಸ್ ಬಗ್ಗೆ ನೀವು ಕೇಳೋದಾದರೆ 24-25 ಅಕಾಡೆಮಿಕ್ ಇರೋದು ಕೆಲವೊಂದಿಷ್ಟು ಕೋರ್ಸ್ಗೆ ಈಗಾಗಲೇ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಕೆಲವೊಂದಿಷ್ಟು ಕೋರ್ಸ್ ಅವರಿಗಾದರೆ ಆಗಿಲ್ಲ. ಒಂದು ನಿಮಗೆ ನೆನಪಿರಬೇಕು, ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಅಮೌಂಟು ಆನ್ ಟೈಮ್ ಬರಬೇಕು ಅಂತ ಅಂದರೆ ಏನಿಲ್ಲ, ಸಿಂಪಲ್ ಆಗಿ ನೋಡಿ, ಗೌರ್ಮೆಂಟ್ ಕಡೆಯಿಂದ ಒಂದು ಬಜೆಟ್ ಏನಿದೆ ಅದು ಡಿಪಾರ್ಟ್ಮೆಂಟ್ಗೆ ಫಂಡ್ಸನ್ನು ಕಳಿಸ್ತಿರಬೇಕು. ಡಿಪಾರ್ಟ್ಮೆಂಟ್ಗೆ ಫಂಡ್ಸ್ ಹೋದಾಗ ಅಪ್ಲಿಕೇಶನ್ಸ್ ಯಾರ್ದೆಲ್ಲ ರಿಸೀವ್ ಆಗಿರುತ್ತೆ, ಡೀಟೇಲ್ಸ್ ಯಾರ್ದೆಲ್ಲ ಕರೆಕ್ಟ್ ಇರುತ್ತೆ, ವೆರಿಫಿಕೇಶನ್ ಆಗಿರುವಂಥ ಸ್ಟೂಡೆಂಟ್ಸ್ಗೆ ಎಷ್ಟೇ ಲೇಟ್ ಆಗಲಿ ಸ್ಕಾಲರ್ಶಿಪ್ ಅಮೌಂಟ್ ಅಂತ ನಿಮ್ಗೆ 100% ಆಗ್ತಾರೆ. ಬರೋದು ಲೇಟ್ ಆಗ್ಬೋದೇನೋ, ಬಟ್ 100% ಆಗಿ ನಿಮಗೆ ನಿಮ್ಮ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಸಿಗುತ್ತೆ ಒನ್ಸ್ ನೀವು ಅಪ್ಲೈ ಮಾಡಿದ್ದ ಆದಮೇಲೆ. ನಾನು ಏನಕ್ಕೆ ಇಷ್ಟು ಕಾನ್ಫಿಡೆನ್ಸ್ ನಿಮಗೆ ಕೊಡ್ತಿದ್ದೀನಿ ಅಂತ ಅಂದರೆ 22-23 ಅಕಾಡೆಮಿಕ್ ಇಯರಲ್ಲಿ ಅಪ್ಲೈ ಮಾಡಿರೋಂಥ ಸ್ಟೂಡೆಂಟ್ಸು ಅವರು ಏನು ಅನ್ಕೊಂಡಿದ್ರು, ನನಗೆ ಸ್ಕಾಲರ್ಶಿಪ್ ಬರೋದೇ ಇಲ್ಲ ಅಂತ ಅಂದ್ಕೊಂಡಿದ್ರು. ಅವ್ರದ್ದು ಆಗ ಅಪ್ಲಿಕೇಶನ್ ರಿಸೀವ್ ಮಾಡಿದ್ರು, ಡೀಟೇಲ್ಸ್ ಎಲ್ಲ ಕರೆಕ್ಟ್ ಇತ್ತು, ಒಂದು ವೆರಿಫಿಕೇಶನ್ಸ್ ಆಗಿತ್ತು, ವೆರಿಫಿಕೇಶನ್ಸು 3rd ಲೆವೆಲ್ 4th ಲೆವೆಲ್ ಆಗಿತ್ತು, ಅಮೌಂಟ್ ಮಾತ್ರ ಪೆಂಡಿಂಗ್ ಇತ್ತು. ಅಂಥ ಸ್ಟೂಡೆಂಟ್ಸ್ಗೆ ಈ ವರ್ಷದಲ್ಲಿ ಅಮೌಂಟ್ ಆದರೆ ಬಂದಿದೆ. ಸೊ ಅವರೇ ಮರ್ತು ಬಿಟ್ಟಿದ್ರು ಸ್ಕಾಲರ್ಶಿಪ್ ಬರಲ್ವೇನೋ ಅಂತ ಹೇಳ್ಬಿಟ್ಟು ಅಂಥ ಸ್ಟೂಡೆಂಟ್ಸ್ಗೂ ಬಂದಿದೆ. ಸೊ ನಾನು ಅದಕ್ಕೆ ನಿಮಗೆ ಫೈನಲ್ ಆಗಿ ಏನು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ ಅಂತಂದರೆ, ಯಾವುದೇ ಕೋರ್ಸ್ ಮಾಡ್ತೀರಿ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಇದ್ದರೆ SSP ವೆಬ್ಸೈಟ್ಗೆ ಹೋಗಿ ನಿಮ್ಮ ಒಂದು SSP ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಕೊಳ್ಳಿ. ಅಮೌಂಟ್ 100% ಆಗಿ ಬರುತ್ತೆ. ನಿಮ್ಮ ಎಜುಕೇಷನ್ ಪರ್ಪಸ್ಗೋ, ನೀವು ಲ್ಯಾಪ್ಟಾಪ್ ತಗೊಳ್ಳೋದಕ್ಕೋ, ಇಲ್ಲ ಏನೋ ನಿಮಗೆ ನಿಮ್ಮ ಒಂದು ಡೈಲಿ ಎಕ್ಸ್ಪೆನ್ಸಸ್ಗೋ ಯಾವುದೋ ಒಂದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಸ್ಕಾಲರ್ಶಿಪ್ಪನ್ನು ಯಾರು ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಎಲ್ಲ ಕಾಲೇಜ್ ಗ್ರೂಪ್ಸಲ್ಲೂ ಇವತ್ತಿನ ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ. ಬೇರೆ ಸ್ಕಾಲರ್ಶಿಪ್ ರಿಲೇಟೆಡ್ ಏನೇ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಆದರೆ ಮಾಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಮುಂದೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.